ಹೇಗೆ ಅನ್ನಿಸ್ತಾ ಇದೆ ಮಹಾಕುಂಭ ಮೇಳಕ್ಕೆ ಬಂದಿದ್ದೀರಿ, ಕರ್ನಾಟಕದಿಂದ ಬಂದಿದ್ದೀರಿ? ಇಲ್ಲಿ ಬಂದ ನಂತರ ಇಲ್ಲಿ ವ್ಯವಸ್ಥೆ ಈ ಒಂದೆಲ್ಲ ಕ್ಷೇತ್ರ ನೋಡ್ರಿ ಇಲ್ಲೇ ಉಳ್ಕೋಬೇಕು ಅನ್ಸುತ್ತೆ. ಇಲ್ಲಿ ಬಿಟ್ಟು ಹೋಗೋಕೆ ಮನಸ್ಸು ಬರ್ತಾ ಇಲ್ಲ. ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಕುಂಭಮೇಳಕ್ಕೆ ಬರಲಿಕ್ಕೆ ಸಿಕ್ಕಿದ್ದೆ ನಮ್ದೊಂದು ಪುಣ್ಯ. 144 ವರ್ಷಕ್ಕೆ ಒಮ್ಮೆ ಬಂದದ್ದು. ನಾವು ಹೇಳ್ಬೇಕಂದ್ರೆ ಕ್ಲೀನಿಂಗ್ ಒಂದು ಭಾಳ ಇಷ್ಟ ಆಯ್ತು ನಮಗೆ. ಒಂದು ಡಬ್ಬ ಯಾರಾದ್ರೂ ಎಸಿದ್ರೆ 1 ನಿಮಿಷದಲ್ಲಿ ಯಾರಾದ್ರೂ ಕ್ಲೀನ್ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ನಾ ಆಲ್ಮೋಸ್ಟ್ ತಪ್ಪು ತಿಳ್ಕೊಬೇಡಿ, ಕರ್ನಾಟಕ ಬಗ್ಗೆ ಹೆಮ್ಮೆ ಇದೆ, ಗೌರವ ಇದೆ. ಅಲ್ಲಿ ಈ ಫಂಕ್ಷನ್ ಅಲ್ಲಿದ್ದರೆ ಯಾವ ರೀತಿ ಆಗ್ತಿತ್ತು ಅನ್ನೋ ಭಯ ಇತ್ತು ನಮಗೆ. ಇಲ್ಲಿನ ವ್ಯವಸ್ಥೆ ಕೂಡ ತುಂಬಾ ಇಂಥ ಒಂದು ಇದನ್ನು ನಾವು ಕನಸು ಮನಸ್ಸಲ್ಲಿ ಎಣಿಸ್ಲಿಕ್ಕೂ ಚಾನ್ಸ್ ಇಲ್ಲ. ಯೋಗಿಜಿ ಮೋದಿಜಿ ಅವರದ್ದು ಇದು ಎಕ್ಸ್ಟ್ರಾರ್ಡಿನರಿ. ಮೋದಿ ಯೋಗಿಜಿ, ದೇ ಆರ್ ದ ವಂಡರ್ಫುಲ್ ಪೀಪಲ್ ಇನ್ ದಿ ವರ್ಲ್ಡ್, ಐ ಥಿಂಕ್. ನಮಸ್ಕಾರ, ಹರ ಹರ ಮಹಾದೇವ್. ಎಷ್ಟು ದಿನ ಆಯಿತು ನೀವು ಮಹಾಕುಂಭ ಮೇಳಕ್ಕೆ ಬಂದು? ಹೇಗೆ ಅನಿಸ್ತಾ ಇದೆ ನಿಮಗೆ? ನಾವು ಮಹಾಕುಂಭ ಮೇಳಕ್ಕೆ ಬಂದು ಈಗ 3 ದಿವಸ ಆಯಿತು. ಅಂದರೆ ನಾವು ಅಲ್ಲಿ ರವಿವಾರ ಸಾಯಂಕಾಲ ಬಿಟ್ಟಿದ್ವಿ. ಇಲ್ಲಿ ಸುಮಾರು 11 ಮುಂಜಾನೆ 4 ಗಂಟೆಗೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದ ನಂತರ ಇಲ್ಲಿ ವ್ಯವಸ್ಥೆ ಈ ಒಂದೆಲ್ಲ ಕ್ಷೇತ್ರ ನೋಡ್ರಿ ಇಲ್ಲೇ ಉಳ್ಕೋಬೇಕು ಅನಿಸುತ್ತೆ. ಇಲ್ಲಿ ಬಿಟ್ಟು ಹೋಗೋಕೆ ಮನಸ್ಸು ಬರ್ತಾ ಇಲ್ಲ. ಆ ಟೈಪ್ ಇದೆ ಇಲ್ಲೆಲ್ಲ. ಮತ್ತು ಪ್ರತಿಯೊಂದನ್ನು ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಅಂದರೆ ತುಂಬ ಅಚ್ಚರಿಯಾಗಿದೆ. ಯಾಕಂದರೆ ನಾವೊಂದು ಮನೆಯಲ್ಲಿ ಈ ಟೈಪ್ ವ್ಯವಸ್ಥೆ ಮಾಡ್ಕೋಗಲ್ಲ. ಇವರು ಎಷ್ಟು ಕಿಲೋಮೀಟ್ರ್ ಗಟ್ಟಲೆ ಆದ್ರೂ ಪ್ರತಿಯೊಂದೂ ವ್ಯವಸ್ಥೆನೂ ಎಲ್ಲ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಈ ಒಂದು ಸ್ಥಳಕ್ಕೆ ಯಾರಾದರೂ ಬರೋರಿದ್ರೂ ಬಂದು ಭೇಟಿ ಕೊಟ್ಟು ಹೋಗ್ಬೇಕು. ಯಾಕಂದರೆ ಇದು ವರ್ಷ ನಡೆಯೋದಲ್ಲ, 144 ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ಮಹಾಸಂಗಮನ ಅಂತ ಹೇಳ್ಬೋದು. ಈ ಮಹಾಸಂಗಮದಲ್ಲಿ ನಾವು ಬಂದು ಭಾಗಿಯಾಗೋದೇವೆ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಗಂಗಾ, ಯಮುನಾ, ಸರಸ್ವತಿ ಎಲ್ಲ ತ್ರಿವೇಣಿ ಸಂಗಮದಲ್ಲಿದೆ. ಸ್ನಾನ, ಅಲ್ಲಿಯ ಒಂದು ವ್ಯವಸ್ಥೆ ಹಾಗೂ ಆ ಕ್ಷೇತ್ರಕ್ಕೆ ಹೋಗಿ ನಿಂತಾಗ ನಮಗೆ ಅನಿಸೋ ಒಂದು ಪ್ರೀತಿ ಇಲ್ಲಿ ಎಲ್ಲರಿಗೂ ಖಂಡಿತವಾಗಿ ಬಂದರೆ ಚೆನ್ನಾಗಿರುತ್ತೆ. ನಾವು ಎಲ್ಲೋ ಕಡೆ ಸುತ್ತಾಡ್ಕೊಂಡು ಎಲ್ಲೋ ಇರ್ತೀವಿ, ಬಟ್ ಇಂಥ ಒಂದು ಪುಣ್ಯಕ್ಷೇತ್ರವನ್ನು ನಾವು ಬಂದು ಹೋಗಿದ್ದೀವಿ ಅಂದರೆ ನಾವು ಇರುವವರೆಗೂ ಇಲ್ಲಿ ಇದ್ದರೆ ಒಂದು ಪಾವನ ರೀತಿ ಅಂತಲೇ ಹೇಳ್ಬೋದು. ಈ ಒಂದು ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ದಿನಾನೂ ನಾವಿಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ತುಂಬಾ ಖುಷಿ ತಂದಿದೆ. ನಮಗೆ ಬಿಟ್ಟು ಹೋಗೋಕೆ ಮನಸ್ಸಾಗ್ತಾಯಿಲ್ಲ. ಆ ಥರ ಈ ಒಂದು ಕುಂಭಮೇಳ ಇದೆ. ಇಲ್ಲಿ ನಾಗಾ ಸಾಧುಗಳು, ಇಲ್ಲಿ ಪ್ರತಿಯೊಂದು ಊಟದ ವ್ಯವಸ್ಥೆ ಆಗಲಿ ಎಲ್ಲ ಆಗಲಿ ತುಂಬ ಚೆನ್ನಾಗಿದೆ ನೋಡಿದ್ವಿ. ಮೋದಿ ಯೋಗಿಜಿ ಬಗ್ಗೆ ಏನು ಹೇಳ್ತೀರಾ? ಮೋದಿ ಯೋಗಿಜಿ, ದೇ ಆರ್ ದ ವಂಡರ್ಫುಲ್ ಪೀಪಲ್ ಇನ್ ದಿ ವರ್ಲ್ಡ್, ಐ ಥಿಂಕ್. ಯಾಕಂತ ಹೇಳಿದರೆ ಇಂಥ ಒಂದು ಎಲ್ಲರನ್ನು ಕುಣಿಸುವಂಥ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಸಮ್ಮೇಳನ ಇದುವರೆಗೂ ಈ ರೀತಿ ಯಾವಾಗೂ ಆಗಿಲ್ಲ, ಎಲ್ಲಿಯೂ ಆಗಿಲ್ಲ. ಯಾಕಂದರೆ ನಾವು ಬೈಕಲ್ಲಿ ಬಂದಿದ್ದೀವಿ. ಆ ಬೈಕಲ್ಲಿ ಜನನ ನೋಡಿದರೆ ಎಷ್ಟೊಂದು ಜನ ಬರ್ತಾಯಿದೆ ಅಂದರೆ ಆ ಟೈಪ್ ಜನ ನಾವು ಎಲ್ಲಿ ನೋಡೇ ಇಲ್ಲ. ಆ ಟೈಪ್ ಜನಸಾಗರ ಹರಿದು ಬರ್ತಾ ಇದೆ. 50 ಕಿಲೋಮೀಟ್ರ್ 100 ಕಿಲೋಮೀಟರ್ಗಟ್ಟಲೆ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಿಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಅಲ್ಲಿ 50 ಕಿಲೋಮೀಟರ್ಲಿ ವೆಹಿಕಲ್ ನಿಂತರು ಟ್ರಾಫಿಕ್ಕನ್ನು ಯಾವ ರೀತಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ಅಚ್ಚರಿನೇ. ನಿಮಗೆ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ? ಎಲ್ಲ ಪಾರ್ಕಿಂಗು ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಏನು ಅದ್ರ ಬಗ್ಗೆ ಎರಡು ತೊಂದರೆ ಇಲ್ಲ. ಇಲ್ಲಿ ಕೆಲವೊಬ್ರು ಹೇಳ್ತಾರಲ್ಲ ಹಾಗಾಯಿತು ಹೀಗಾಯಿತು, ಅದೆಲ್ಲ ನಮಗೆ ಇಲ್ಲಿ ನೋಡಿದ್ರೆ ಸುಳ್ಳು ಅನಿಸುತ್ತೆ. ಯಾಕಂದರೆ ತುಂಬ ಸ್ಪೇಸ್ ಇದೆಲ್ಲ, ಇಲ್ಲಿ ನದಿ ತೀರದಲ್ಲಿದೆ. ಅಂದರೆ ಎಲ್ಲಿ ಉಳ್ಕೊಳ್ಳೋಕೆ ಎದ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿದೆ. ಅಂದರೆ ನಮಗೆ ಸ್ವಲ್ಪ ಗೈಡೆನ್ಸ್ ಇರಲ್ಲ ಅದಕ್ಕಾಗಿ ಎಲ್ಲಿ ಹೋಗ್ಬೇಕು ಏನಾಗಬೇಕು ಅಂತ ಗೊತ್ತಾಗಲ್ಲ. ಅಲ್ಲೇ ಕೂತ್ಕೊಂಡು ಹಂಗಾಗಿದೆ ಹಿಂಗಾಗಿದೆ ಅಂತ ಇದನ್ನಲ್ಲ. ಬಟ್ ತುಂಬ ಚೆನ್ನಾಗಿದೆ ಇಲ್ಲಿದು. ಮತ್ತು ಮೋದಿಜಿ ಯೋಗಿಜಿ ಬಗ್ಗೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ. ಆ ರೀತಿಯಲ್ಲಿ ಎಲ್ಲವನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಅವರು ಪ್ರತಿಯೊಂದನ್ನು ಈಗ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟೋದಾಗಲಿ, ಆ ಅಯೋಧ್ಯೆ ನಂತರ ಇಂಥ ಒಂದು ದೊಡ್ಡ ಕುಂಭಮೇಳವನ್ನು ಮಾಡೋದಾಗಲಿ, ಪ್ರತಿಯೊಂದು ಪುಣ್ಯಕ್ಷೇತ್ರಗಳು ಇವೇನು ಕಡೆ ಸೈಡ್ ಇದ್ದವ್ರು ಎಲ್ಲ ಪುಣ್ಯಕ್ಷೇತ್ರನ ಪ್ರತಿಯೊಂದನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ, ಅದು ನಮಗೆ ತುಂಬ ಅಂದರೆ ಇಷ್ಟ ಆಗಿರೋದು. ಜೈ ಮೋದಿಜಿ, ಜೈ ಯೋಗಿಜಿ. ನಾವು ಹೇಳ್ಬೇಕಂದ್ರೆ ಕ್ಲೀನಿಂಗ್ ಒಂದು ಭಾಳ ಇಷ್ಟ ಆಯ್ತು ನಮಗೆ. ಇದೀಗ ನಮ್ಮ ಸಹೋದರ ಹೇಳಿದಾಗೆ ಮೋದಿಜಿ ಆಗಿರ್ಬೋದು, ಯೋಗಿಜಿ ಆಗಿರ್ಬೋದು, ಒಂದು ಡಬ್ಬ ಯಾರಾದ್ರೂ ಎಸಿದ್ರೆ 1 ನಿಮಿಷದಲ್ಲಿ ಯಾರಾದ್ರೂ ಕ್ಲೀನ್ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ನಾ ಆಲ್ಮೋಸ್ಟ್ ತಪ್ಪು ತಿಳ್ಕೊಬೇಡಿ, ಕರ್ನಾಟಕ ಬಗ್ಗೆ ಹೆಮ್ಮೆ ಇದೆ, ಗೌರವ ಇದೆ. ಅಲ್ಲಿ ಈ ಫಂಕ್ಷನ್ ಅಲ್ಲಿದ್ದರೆ ಯಾವ ರೀತಿ ಆಗ್ತಿತ್ತು ಅನ್ನೋ ಭಯ ಇತ್ತು ನಮಗೆ. ಇದು ನೋಡಿದಾಗ ನಾವು ಇನ್ನೂ ಪರಿವರ್ತನೆ ಆಗಬೇಕು, ಇನ್ನೂ ತಿಳ್ಕೋಬೇಕು, ಯುವ ಪಡೆಯನ್ನು ಶಕ್ತಿಯುತ ಆಗಿರಬೇಕು ಅಂತೇಳಿ ಅನಿಸ್ತಾ ಇದೆ. ಅದು ಬಿಟ್ಟರೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ನೀವು ಮಹಾಕುಂಭ ಮೇಳಕ್ಕೆ ಬಂದಿದ್ದೀರಿ, ಕರ್ನಾಟಕದಿಂದ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಅನುಭವ ಏನು? ನಮಗೆ ಫಸ್ಟ್ ಆಫ್ ಆಲ್ ಇಲ್ಲಿ ಕುಂಭಮೇಳಕ್ಕೆ ಬರಲಿಕ್ಕೆ ಸಿಕ್ಕಿದ್ದೆ ನಮ್ದೊಂದು ಪುಣ್ಯ. 144 ವರ್ಷಕ್ಕೆ ಒಮ್ಮೆ ಬಂದದ್ದು. ಅಂಥ ಟೈಮಲ್ಲಿ ನಾವು ಬದುಕಿರುವ ಕಾರಣ ಈ ಟೈಮಲ್ಲಿ ಬರೋದಿದ್ರೆ ನಾವು ಇರುವುದೇ ವೇಸ್ಟ್. ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸಬೇಕಾದ್ರೆ ಈ ಕುಂಭಮೇಳದಲ್ಲಿ ನಮ್ಮದು ಭಾಗವಹಿಸಬೇಕಾದದ್ದು ನಮ್ಮ ಎಲ್ಲರ ಕರ್ತವ್ಯ. ಆದ ಕಾರಣ ನಾವೆಲ್ಲ ಡಿಸೈಡ್ ಮಾಡಿದ್ದೇವೆ. ಹಾಗೆ ನಾವೆಲ್ಲ ಒಮ್ಮೆ ಬರಬೇಕು. ಆದರೆ ಒಬ್ಬರಿಗಾಗೋದಿಲ್ಲ, ಇನ್ನೊಬ್ಬರಿಗಾಗೋದಿಲ್ಲ, ನೋಡಲಿಕ್ಕಿಲ್ಲ. ಕಡೆಗೆ ಒಟ್ಟು ಸೇರಿ ನಾವೀಗ ಬಂದದ್ದು. ನಾವು ಆ್ಯಕ್ಚುಲಿ ಫಸ್ಟ್ ಅಯೋಧ್ಯಕ್ಕೆ ಹೋದೆವು. ಅಯೋಧ್ಯದಿಂದ ಈಗ ಕುಂಭಮೇಳ ಆಗಿ ಇಲ್ಲಿಂದ ವಾರಣಾಸಿ ಹೋಗಬೇಕು. ಸೊ ಒಂದು ಒಳ್ಳೆ ಪ್ಯಾಕೇಜ್ ಕೂಡ ಇತ್ತು. ಇಲ್ಲಿನ ವ್ಯವಸ್ಥೆ ಕೂಡ ತುಂಬ ಇತ್ತು. ಇಂಥ ಒಂದು ಇದನ್ನು ನಾವು ಕನಸು ಮನಸ್ಸಲ್ಲಿ ಎಣಿಸ್ಲಿಕ್ಕೂ ಚಾನ್ಸ್ ಇಲ್ಲ. ಯೋಗಿಜಿ ಮೋದಿಜಿ ಅವರದ್ದು ಇದು
ಎಕ್ಸ್ಟ್ರಾರ್ಡಿನರಿ, ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಬರಬೇಕು. ಆ್ಯಕ್ಚುಲಿ ಸನಾತನ ಧರ್ಮವನ್ನು ಕಾಪಾಡುವವರು ಆ್ಯಕ್ಚುಲಿ ಯಾವಾಗಲೂ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಮ್ಮ ಒಂದು ಇದು ಅದ್ಭುತವಾಗ್ತದೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ತೆ, ಹರ ಹರ ಮಹಾದೇವ್. ಹೇಗೆ ಅನ್ನಿಸ್ತಾ ಇದೆ? ಮಹಾಕುಂಭ ಮೇಳಕ್ಕೆ ಬಂದಿದ್ದೀರಿ, ಕರ್ನಾಟಕದಿಂದ ಬಂದಿದ್ದೀರಿ, ನಿಮ್ಮ ಅನುಭವ ಏನು? ನಮ್ಮ ಸನಾತನ ಸಂಸ್ಕೃತಿಯ ಬಹು ಉತ್ಕೃಷ್ಟ ಅನುಭವ ಇಲ್ಲಿ ಸಿಗುತ್ತೆ ನಮಗೆ. ಇದು ನಮ್ಮ ದೇಶದ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದು ನಾವು ಕಾಣಬೇಕಾಗಿದೆ. ಎಲ್ಲರೂ ಇಲ್ಲಿಗೆ ಬಂದು ಕಾಣಬೇಕು ಅನ್ನೋದು ಇರಬಾರ್ದು ಇನ್ನು ಮುಂದೆ ಅನ್ನೋದು ನನ್ನ ಆಸೆ. ನಾನು ಮೈಸೂರಿನೋಳು. ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲೇ ಇಷ್ಟೇ ಅದ್ಭುತವಾದ ಒಂದು ಮೇಳ ನಡೆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ನಮ್ಮ ಸಂಗಮ ಕ್ಷೇತ್ರವಾಗಿದೆ ನರಸೀಪುರದ ಹತ್ರ. ಹಾಗಾಗಿ ಅಲ್ಲಿ ಕೂಡ ಇಂಥ ಮೇಳಗಳು ನಡಿಬೇಕು, ಸಾಧು ಸಂತರು ಬಂದು ಎಲ್ಲರನ್ನ ಹರಿಸ್ಬೇಕು. ಆ ಒಂದು ಮುಂದೆ ನಾವು ಕಾಣಬೇಕಾಗಿದೆ ಅನ್ನೋದು ನಂಗೆ ಅನ್ನಿಸ್ತಾ ಇದೆ. ಸಂತೋಷ ಆಗಿದೆ. ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಏನು ಹೇಳ್ತೀರಾ? ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿದೆ. ಇಷ್ಟು ಜನಕ್ಕೆ ಅವರು ವ್ಯವಸ್ಥೆ ಮಾಡ್ತಾ ಇರೋದೇ ಒಂದು ದೊಡ್ಡ ಕೆಲಸ ಅನ್ನೋದು ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ಹಾಗಾಗಿ ವ್ಯವಸ್ಥೆ ಬಗ್ಗೆ ನಾವು ಹೆಚ್ಚು ಮಾತಾಡಲೇಬಾರ್ದು ಅನ್ಕೋತೀನಿ. ಹಾಗಾಗಿ ತುಂಬ ಸಂತೋಷ ಇದೆ ಇಲ್ಲಿ ಬಂದಿರೋದು. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.